ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇಬ್ಬರು ವಕೀಲರು, ಇಬ್ಬರು ಸುಪ್ರೀಂ ಕೋರ್ಟಿನ ವಕೀಲರು ಯಾವತ್ತೂ ಹೀಗೆ ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿದವರೇ ಅಲ್ಲ. ಯಾವುದಾದ್ರೂ ಒಂದು ವಿಷಯವನ್ನು ತೆಗೆದುಕೊಂಡರೆ ಇವರಿಬ್ಬರು ಯಾವ ರೀತಿ ಪೈಪೋಟಿಯನ್ನು ಒಡ್ತಾ ಇದ್ರು ಅಂದರೆ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಕೊನೆಗೆ ಬೇಸತ್ತು ಸುಪ್ರೀಂ ಕೋರ್ಟಿನ ಜಸ್ಟಿಸ್ಗಳೇ ಇವ್ರು ಹೇಳ್ದಂಗೆ ಕೇಳಬೇಕು. ಆ ರೀತಿಯಾದಂಥ ಒತ್ತಡ ಹಾಕುವಲ್ಲಿ ನಿಸ್ಸೀಮರು, ಕುಶಲಿಗಳು. ಈಗ ಇಬ್ಬರು ಪ್ರತ್ಯೇಕವಾಗಿ ನಾನೊಂದು ತೀರ ನೀನೊಂದು ತೀರ ಅಂತ ಇದ್ದಾರೆ. ಯಾವ ವಿಷಯ? ನಿನ್ನೆ ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಅಭಿಷೇಕ್ ಮನು ಸಿಂಘ್ವಿ ಒಂದು ಲೇಖನವನ್ನು ಬರೆದಿದ್ದಾರೆ. ರಿಸೈನ್ ಜಸ್ಟಿಸ್ ಯಶವಂತ್ ವರ್ಮಾ ಅಂತ ಅದರ ಹೆಡ್ಡಿಂಗ್. ಸುಮಾರು ಅರ್ಧ ಪುಟದ ಲೇಖನ. ಅದರಲ್ಲಿ ಅವ್ರು ಹೇಳ್ತಾರೆ, ನ್ಯಾಯಾಂಗ ವ್ಯವಸ್ಥೆಗೆ ಭಾಳ ದೊಡ್ಡದಾದಂಥ ಕಳಂಕವನ್ನು ಉಂಟು ಮಾಡಿದ್ದೀರಿ. ನಿಮ್ಮ ಮನೆಯಲ್ಲಿ ನೋಟಿನ ದೊಡ್ಡ ಕಂತೆಗಳೇ ಸಿಕ್ಕಿದ್ದಾವೆ, ಅದು ಅರೆ ಸುಟ್ಟಂಥ ನೋಟುಗಳು ಸಿಕ್ಕಿದ್ದಾವೆ. ನಿಮ್ಮ ಮೇಲೆ ಈಗಾಗಲೇ ತನಿಖೆಯನ್ನು ಮಾಡಿಸಲಾಗಿದೆ. 3 ಜನ ಜಡ್ಜ್ಗಳನ್ನು ನೇಮಕಾತಿ ಮಾಡಿ ಅವರು ಕೂಡ ವರದಿಯನ್ನು ಕೊಟ್ಟಿದ್ದಾರೆ, ನಿಮ್ಮಿಂದಲೇ ಇಂಥದ್ದೊಂದು ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ ಅಂತ. ಇಷ್ಟೆಲ್ಲ ಆದಮೇಲೆ ಇದನ್ನು ರಾಷ್ಟ್ರವ್ಯಾಪಿ ಮತ್ತೆ ಚರ್ಚೆಗೆ ಗ್ರಾಸ ಆಗುವ ಹಾಗೆ ಮಾಡಿ, ಮಹಾಭಿಯೋಗ ಆಗುವ ಹಾಗೆ ಮಾಡಿ, ತದನಂತರ ರಾಜೀನಾಮೆ ಕೊಡೋ ಬದಲು ಈಗಲೇ ರಾಜೀನಾಮೆಯನ್ನು ಕೊಟ್ಟರೆ ಇಡೀ ನ್ಯಾಯಾಂಗಕ್ಕೆ ಒಂದು ಗೌರವ ಬರುತ್ತೆ. ಹಾಗಂತ ಅಭಿಷೇಕ್ ಮನು ಸಿಂಘ್ವಿ ಅವರ ವಾದ. ಇದಕ್ಕೆ ತದ್ವಿರುದ್ಧವಾದಂಥ ಧೋರಣೆ ಕಪಿಲ್ ಸಿಬಲ್ದು. ಕಪಿಲ್ ಸಿಬಲ್ ಹೇಳ್ತಾರೆ, ಮೊದಲನೇದಾಗಿ ಇದು ಔಟ್ ಹೌಸಿನಲ್ಲಿ ಸಿಕ್ಕಂಥ ದುಡ್ಡು, ಆ ದುಡ್ಡು ತನ್ನದಲ್ಲ ಅಂತ ಯಶವಂತ್ ವರ್ಮಾ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಎರಡನೇದಾಗಿ ದುಡ್ಡು ಸಿಕ್ಕ ಮಟ್ಟಿಗೆ ಅದು ಅವರದೇ ದುಡ್ಡು ಅಂತ ಯಾವ ರೀತಿ ಸಾಬೀತುಪಡಿಸ್ತೀರಿ, ಅದರ ಬಗ್ಗೆ ಯಾವುದೇ ರೀತಿಯ ದಾಖಲಾತಿಗಳಿಲ್ಲ. ಮಾಡಿರುವ ತನಿಖೆ ಸರಿಯಾಗಿಲ್ಲ, ಅದನ್ನು ಸ್ವತಃ ಯಶವಂತ್ ವರ್ಮಾ ಅವರೇ ಹೇಳಿದ್ದಾರೆ. ಅವರನ್ನು ಸ್ಕೇಪ್ ಗೋಟ್ ಮಾಡಲಾಗ್ತಾ ಇದೆ, ಆದ್ದರಿಂದ ಅವರನ್ನು ಮಹಾಭಿಯೋಗದಿಂದ ಕೈ ಬಿಡಬೇಕು. ಯಾವುದೇ ಕಾರಣಕ್ಕೂ ಅವ್ರ ಮೇಲೆ ಮಹಾಭಿಯೋಗ ಮಾಡಬಾರ್ದು. ಮಾಡುವುದಾದರೆ ಕುಲ್ದೀಪ್ ಯಾದವ್ ಮೇಲೆ ಮಾಡಿ. ಯಾರು ಹಿಂದೂ ಧರ್ಮದ ಬಗ್ಗೆ ಮಾತಾಡಿದ್ರೋ, ಯಾರು ಕಟ್ಮುಲ್ಲಾ ಅಂತೇಳಿ ಕರೆದ್ರು ಶಾಂತಿ ದೂತರ ಬಗ್ಗೆ, ಈ ದೇಶದ ಬಹುಸಂಖ್ಯಾತ ಹಿಂದೂಗಳಿದ್ದಾರೆ, ಅವರ ಧ್ವನಿಗೆ ಬೆಲೆ ಬರಬೇಕು, ಅದೇ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಹೇಳಿದರು, ಅವ್ರ ಮೇಲೆ ಮಹಾಭಿಯೋಗ ಆಗಬೇಕೇ ವಿನಃ ಸಾಕ್ಷ್ಯಾಧಾರ ಇರಲಾರ್ದಂಥ ಯಶವಂತ್ ವರ್ಮಾ ಅವರನ್ನು ಸ್ಕೇಪ್ ಗೋಟ್ ಮಾಡುವುದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಕಪಿಲ್ ಸಿಬಲ್ ವಾದ. ಮಜಾ ನೋಡಿ. ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ಸಿನ ರಾಜ್ಯಸಭಾ ಸದಸ್ಯ, ಕಪಿಲ್ ಸಿಬಲ್ಲು ಸಮಾಜವಾದಿ ಪಾರ್ಟಿಯ ರಾಜ್ಯಸಭಾ ಸದಸ್ಯ. ಕಾಂಗ್ರೆಸ್ಸಿನಲ್ಲಿ ಕಪಿಲ್ ಸಿಬಲ್ಲು ದಶಕಗಳಿಂದ ಇದ್ದಂಥ ವ್ಯಕ್ತಿ. ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಹಲವಾರು ಮೊಕದ್ದಮೆಗಳನ್ನು ಇವರೇ ವಕಾಲತ್ ಹಾಕಿಸಿ ಇವರೇ ವಾದವನ್ನು ಮಂಡನೆ ಮಾಡಿದಂಥ ಮನುಷ್ಯ. ಎಲ್ಲಿ ಮಟ್ಟಿಗೆ ಇತ್ತ ಕಾಂಗ್ರೆಸ್ಸಿನ ಪರವಾಗಿ ನಿಂತಿದ್ರು ಅಂದರೆ ಈ ದೇಶದಲ್ಲಿ ರಾಮ ಎನ್ನುವ ವ್ಯಕ್ತಿಯೇ ಕಾಲ್ಪನಿಕ ಅಂತೇಳಿ ವಾದ ಮಂಡನೆ ಮಾಡಿದಂಥ ವ್ಯಕ್ತಿ ಈತ. ಕೇವಲ ಸೋನಿಯಾ ಗಾಂಧಿ ಅವರನ್ನ ಓಲೈಸಲಿಕ್ಕಾಗಿ. ಅಷ್ಟೇ ಅಲ್ಲ, ಜಡ್ಜ್ಮೆಂಟ್ ಕೊಡಬೇಡಿ ನೀವು ಸುಪ್ರೀಂ ಕೋರ್ಟ್ನಲ್ಲಿ. ಜಡ್ಜ್ಮೆಂಟ್ ಕೊಟ್ಬಿಟ್ರೆ 2019 ಚುನಾವಣೆಗೆ ಅನುಕೂಲ ಆಗಿಬಿಡುತ್ತೆ ನರೇಂದ್ರ ಮೋದಿ ಅವರಿಗೆ, ಜಡ್ಜ್ಮೆಂಟನ್ನು ಮುಂದೆ ಹಾಕಿ ಅಂತ ಸಂವಿಧಾನ ಪೀಠದ ಮೇಲೆ ಒತ್ತಡ ಹಾಕಿದಂಥ ಮನುಷ್ಯ ಕಪಿಲ್ ಸಿಬಲ್. ಆದರೆ ಈಗ ಕಪಿಲ್ ಸಿಬಲ್ಲು ಕಾಂಗ್ರೆಸ್ಸಿನ ಧ್ವನಿ ಆಗ್ತಾ ಯಶವಂತ್ ವರ್ಮಾ ಅವ್ರನ್ನ ಪ್ರೊಟೆಕ್ಟ್ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಅಭಿಷೇಕ್ ಮನು ಸಿಂಘ್ವಿ ಕಾಂಗ್ರೆಸ್ಸಿನ ತದ್ವಿರುದ್ಧವಾದಂಥ ಧೋರಣೆಯನ್ನು ಇಟ್ಟುಕೊಂಡು ಇವರಿಗೆ ರಾಜೀನಾಮೆ ಕೊಡಲಿಕ್ಕೆ ಹೇಳ್ತಾ ಇದ್ದಾರೆ. ಈಗ ಮಳೆಗಾಲದ ಅಧಿವೇಶನ ಶುರುವಾಗುತ್ತೆ. ಮಳೆಗಾಲದ ಅಧಿವೇಶನದಲ್ಲಿ ಈ ಸಲ ಬರುವಂಥ ವಿಚಾರಗಳಿದಾವಲ್ಲ, ಒಂದಲ್ಲ ಎರಡಲ್ಲ, ಎಲ್ಲವೂ ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುವಂಥ ವಿಚಾರಗಳು. ಅದರಲ್ಲಿ ಒಂದು RN ರವಿ ಪ್ರಕರಣ. ತಮಿಳುನಾಡಿನ ರಾಜ್ಯಪಾಲರು ಯಾವ 10 ವಿಧೇಯಕಗಳಿಗೆ ಸಹಿ ಹಾಕದೇ ಇರೋದರಿಂದ, ಯಾವ ವಿಧೇಯಕಗಳಿಗೆ ಒಂದು ಅವಧಿ ಗಡುವಿನ ಒಳಗಡೆ ಸಹಿ ಹಾಕದೆ ಹೋದರೆ ಆ ವಿಧೇಯಕ ಮಂಜೂರಾದ ಹಾಗೆ ಅದನ್ನು ನೀವು ಕಾಯ್ದೆಯಾಗಿ ಪರಿವರ್ತಿಸಿಕೊಳ್ಳಬಹುದು ಅಂತ ದ್ವಿಸದಸ್ಯ ಪೀಠದಲ್ಲಿ ಹೇಳಲಾಗಿತ್ತು. ಅದರ ಕುರಿತಾಗಿ 14 ಪ್ರಶ್ನೆಗಳನ್ನು ಕೇಳಿ ದ್ರೌಪದಿ ಮುರ್ಮು ಅವರು ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದ್ದಾರೆ ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವರಿಗೆ. ಚೀಫ್ ಜಸ್ಟಿಸ್ ಆಫ್ ಮಜಾ ನೋಡಿ, ಇಬ್ಬರು ಹೋದ ಸಲ ಸಂಜೀವ್ ಖನ್ನಾ ಇದ್ದರು. ಸಂಜೀವ್ ಖನ್ನಾ ಕೈ ಎತ್ತುಕೊಂಡಂಥ ಕೇಸ್ಗಳನ್ನ ಯಾವುದನ್ನು ಮುಗಿಸ್ಲೇ ಇಲ್ಲ ಅವರು ಚೀಫ್ ಜಸ್ಟಿಸ್ ಆದ ಸಂದರ್ಭದಲ್ಲಿ. ಮೊದಲನೇದಾಗಿ ಅವರು ವಕ್ಫ್ ಕಾಯ್ದೆ ತಿದ್ದುಪಡಿಯಾಗಿ ವಿಧೇಯಕ ಆಗಿ ಅದು ಕಾಯ್ದೆಯಾಗಿ ಪರಿವರ್ತಿತಗೊಂಡಿದ್ದು 2025 ಉಮೀದ್ ಆ್ಯಕ್ಟ್ ಅಂತೇನಿದೆ, ಅದನ್ನು ಪ್ರಶ್ನಿಸಿ ಹಾಕಿದಂಥ ಕೇಸನ್ನ ನಾವೇ ತೊಗೊಂಡು ವಿಚಾರಣೆಗೆ ಅಂಗೀಕರಿಸಿದರು. ತಕ್ಷಣದಲ್ಲಿ ಡೇಟ್ ಕೊಟ್ಟರು.
ಆದರೆ ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಿತ್ತು ನಾನು ಈ ಕೇಸನ್ನು ಪೂರೈಸಲಿಕ್ಕೆ ಸಾಧ್ಯ ಆಗೋದಿಲ್ಲ, ಇದು ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಇದು ಸಂವಿಧಾನ ಪೀಠದ ಮುಂದೆ ಬರಬೇಕು, ಅಲ್ಲಿ ಇದರ ಮಂಥನ ಆಗಿ ತದನಂತರ ಇದರ ಕುರಿತು ನಾವು ತೀರ್ಪನ್ನು ಕೊಡಬಹುದೇ ವಿನಃ ಕೇವಲ ಒಂದೆರಡು ಡೇಟ್ ಕೊಡುವ ಮೂಲಕ ಮುಗಿಯುವಂಥ ಪ್ರಕರಣ ಅಲ್ಲ ಅಂತ ಚೆನ್ನಾಗಿ ಗೊತ್ತಿತ್ತು. ತಮ್ಮ ಅವಧಿ ಇಲ್ಲ ಅಂತ ಗೊತ್ತಿದ್ರು ಕೂಡ ಆ ಪ್ರಕರಣವನ್ನು ಅವ್ರು ತಗೊಂಡ್ರು. ಎರಡನೇದು ಯಶವಂತ್ ವರ್ಮಾ ಅವ್ರನ್ನ. ಯಶವಂತ್ ವರ್ಮಾ ಪ್ರಕರಣದಲ್ಲಿ ಮೇಲ್ನೋಟಕ್ಕೆ ಪ್ರೈಮಾ ಫಸೈ ಈ ವ್ಯಕ್ತಿ ಮನೆಯಲ್ಲಿ ದುಡ್ಡಿನ ರಾಶಿ ಸಿಕ್ಕಿದ್ದನ್ನು ಒಪ್ಕೋತಾ ಇದ್ದಾರೆ, ಆದರೆ ನಂದಲ್ಲ ಅಂತ ಹೇಳ್ತಾ ಇದ್ದಾರೆ. ಇದರ ವಿಡಿಯೋವನ್ನು ಸುಪ್ರೀಂ ಕೋರ್ಟ್ನ ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಜೊತೆಗೆ ಹೈಕೋರ್ಟಿನ 3 ಜನ ಜಡ್ಜ್ಗಳನ್ನ ನೇಮಕಾತಿ ಮಾಡಿ ಸಮಿತಿಯ ರಚನೆ ಮಾಡಿ ಅದರಿಂದ ತನಿಖೆಯನ್ನು ಮಾಡಿಸಾಗಿದೆ. ಇದರ ವರದಿ ಬಂದಿದೆ. FIR ಹಾಕಲಿಕ್ಕೆ ಸಂಜೀವ್ ಖನ್ನಾ ಹೇಳಲಿಲ್ಲ. ಅಂದರೆ ತಮ್ಮ ಅವಧಿಯಲ್ಲಿ ಯಾವುದೇ ರೀತಿಯಾದಂಥ ತಾರ್ಕಿಕ ಅಂತ್ಯ ಕೊಡುವಂಥ ರಿಮಾರ್ಕೆಬಲ್ ಜಡ್ಜ್ಮೆಂಟ್ ಅನಿಸುವಂಥ ಒಂದೇ ಒಂದು ಪ್ರಕರಣವನ್ನು ತಮ್ಮ ಅವಧಿಯಲ್ಲಿ ಈ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನಾ ಮಾಡಲೇ ಇಲ್ಲ. ಅದು ಮುಂದೆ ಈಗಿನ ಜಡ್ಜ್ ಕೈಯಲ್ಲಿ ಬಂದಿದೆ, ಈಗಿರೋ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕೈಗೆ ಬಂದಿದೆ. ಬಂದ ಮೇಲೆ ಅವರು ಈ ಪ್ರಕರಣವನ್ನು ತಾವು ನಿರ್ವಹಿಸಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಸ್ಥಿತಿಯಲ್ಲಿದ್ದಾರೆ. ಏಕೆಂದರೆ ಅವ್ರದ್ದು ಪೀರಿಯಡ್ ಭಾಳ ಕಡಿಮೆ ಇರೋದರಿಂದ ಅವರು ಕೂಡ ಈಗ ಇದನ್ನು ತಾರ್ಕಿಕ ಅಂತ್ಯ ಕೊಡಲಾರದೆ ಇದನ್ನು ಒಂದು ನೆನೆಗುದಿಯಲ್ಲಿ ಇಡುವ ಹಾಗೆ ಇಟ್ಟು ಹೊರಟು ಹೋಗುವ ಧಾವಂತದಲ್ಲಿ ಅವರಿದ್ದಾರೆ. ಆದರೆ ಇವರನ್ನು ಇಕ್ಕಳದಲ್ಲಿ ಸಿಲುಕಿ ಹಾಕಿಸಿದವರು ದ್ರೌಪದಿ ಮುರ್ಮು ಅವರು. ಯಾವ ದ್ರೌಪದಿ ಮುರ್ಮು ಅವರಿಗೇನೆ ಗಡುವನ್ನು ವಿಧಿಸಿ, ರಾಜ್ಯಪಾಲರು ಮತ್ತು ರಾಷ್ಟ್ರಪತಿ ಗಡುವನ್ನು ವಿಧಿಸಿ ಸುಪ್ರೀಂ ಕೋರ್ಟ್ನ 2 ಜಡ್ಜ್ಗಳು ಏನು ತೀರ್ಪನ್ನು ಕೊಟ್ಟರಲ್ಲ, ಅದರಿಂದ ಸಿಡಿಮಿಡಿಗೊಂಡವರು ದ್ರೌಪದಿ ಮುರ್ಮು ಅವರು. ದ್ರೌಪದಿ ಮುರ್ಮು ಅವರು ಯಾವತ್ತೂ ಕೂಡ ಸಮಚಿತ್ತ ಕಳ್ಕೊಂಡವರಲ್ಲ, ಯಾವತ್ತೂ ಕೂಡ ಅವರು ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟವರಲ್ಲ. ಹಾಗೆ ನೋಡಿದರೆ ಉಪರಾಷ್ಟ್ರಪತಿ ಜಗದೀಪ್ ಧನ್ಖಡ್ ಅವರು ಎಲ್ಲ ವಿಷಯದ ಬಗ್ಗೆ ಸ್ಪಷ್ಟವಾದಂಥ ನಿಲುವನ್ನು ಹೊಂದಿರ್ತಾರೆ, ದಿಟ್ಟವಾಗಿ ಮಾತಾಡ್ತಾರೆ. ಈ ಯಶವಂತ್ ವರ್ಮಾ ಪ್ರಕರಣದಲ್ಲಿ ಸ್ಪಷ್ಟವಾಗಿ ಮೊದಲೇ ದಿವಸನೇ ಹೇಳಿಬಿಡ್ತಾರೆ ಜಗದೀಪ್ ಧನ್ಖಡ್, ಇವ್ರಿಗೆ FIR ಹಾಕಿ ಇವ್ರ ಮೇಲೆ ಕ್ರಮ ಕೈಗೊಳ್ಳಿ, ತನಿಖೆ ಆಗಲಿ, ಜೈಲಿಗೆ ಹೋಗೋದಿದ್ರೆ ಜೈಲಿಗೆ ಹೋಗಲಿ, ಇಲ್ಲದೆ ಹೋದರೆ ನ್ಯಾಯಾಂಗಕ್ಕೆ ಭಾಳ ದೊಡ್ಡದಾದಂಥ ಕಪ್ಪು ಚುಕ್ಕೆ ಆಗುತ್ತೆ ಅಂತ ಹೇಳ್ತಾರೆ. ಆತ ಕೇವಲ ರಾಜ್ಯಸಭೆಯ ಸಭಾಪತಿ ಅಲ್ಲ, ಕೇವಲ ಆತ ಉಪರಾಷ್ಟ್ರಪತಿ ಅಲ್ಲ, ಸುಪ್ರೀಂ ಕೋರ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿದ್ದಂಥ ಸುಪ್ರೀಂ ಕೋರ್ಟ್ನ ಸೀನಿಯರ್ ಅಡ್ವೊಕೇಟ್ ಆಗಿದ್ದಂಥ ಮನುಷ್ಯ ಯಾರು, ಜಗದೀಪ್ ಧನ್ಖಡ್ ಅವರು. ಅವತ್ತೇ ಅವರು FIR ಹಾಕಲಿಕ್ಕೆ ಸ್ಪಷ್ಟವಾದಂಥ ಮಾತನ್ನು ಹೇಳ್ತಾರೆ. ಆದರೆ ನಮ್ಮ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇವ್ರನ್ನ ರಕ್ಷಿಸುವ ಕೆಲಸವನ್ನು ಮಾಡ್ತಾರೆ. ಇದಕ್ಕಿಂತ ಮಾನಗೇಡಿ ಯಾರು ಅಂದರೆ ಯಶವಂತ್ ವರ್ಮಾ. ಯಶವಂತ್ ವರ್ಮಾ ಹೇಳ್ತಾರೆ, ನಾನು ಯಾಕೆ ರಾಜೀನಾಮೆ ಕೊಡಬೇಕು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ರಾಜೀನಾಮೆ ಕೊಡಬೇಕು, ಆ ದುಡ್ಡು ನಂದು ಅಲ್ಲೇ ಅಲ್ವಾ, ನನ್ನ ಮನೆ ಒಳಗಡೆ ಸಿಕ್ಕಿಲ್ಲ, ನಮ್ಮ ಮನೆ ಔಟ್ ಹೌಸಲ್ಲಿ ಸಿಕ್ಕಿದೆ, ಆದ್ದರಿಂದ ನಾನು ನಿರ್ದೋಷಿ, ತಪ್ಪಿತಸ್ಥನಲ್ಲ, ನನ್ನನ್ನು ಬಿಡುಗಡೆ ಮಾಡಬೇಕು, ನನ್ನ ಕೆಲಸವನ್ನು ಮುಂದುವರ್ಸ್ಕೊಂಡು ಹೋಗ್ತೀನಿ ಅಂತ. ಈ ಬಾರಿ ಅಂಥ ತಾರ್ಕಿಕವಾದಂಥ ಸ್ಥಿತಿಗೆ ಬಂದು ನಿಂತಿದೆ ಅಂತಂದರೆ ಈ ಪ್ರಕರಣ ಮಳೆಗಾಲದ ಅಧಿವೇಶನದಲ್ಲಿ ಆರ್ಯ ಪಾರ್ ಅನ್ನುವ ಮಟ್ಟಿಗೆ ಬಂದು ನಿಂತಿದೆ. ಇದು ಒಂದು, ದ್ರೌಪದಿ ಮುರ್ಮು ಅವರ 14 ಪ್ರಶ್ನೆಗಳಿಗೆ ಉತ್ತರ, ರಾಷ್ಟ್ರಪತಿಗೆ ಗಡುವನ್ನು ವಿಧಿಸಬೇಕೋ ಬೇಡವೋ ಅನ್ನುವುದರ ಸ್ಪಷ್ಟನೆ. ಎರಡನೇದು ಯಶವಂತ್ ವರ್ಮಾ ಅವರಿಗೆ ಮುಂದಿನ ಕಥೆಯನ್ನು ಅವ್ರದ್ದು ಅನ್ನೋದು ಏನಾಗುತ್ತೆ ಕಾದು ನೋಡೋಣ. ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.